ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ 7 ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ ನಿಮಗೆ ಹೇಳ್ತಾ ಬರ್ತೀನಿ. ಮೊದಲನೆಯದಾಗಿ ಈ ಕಾರ್ಡ್ನ ನೀವು 7 ಆಫ್ ವಾಂಡ್ಸ್ ಅಂತ ಹೆಂಗೆ ಗುರ್ತಿಸ್ತೀರಾ ಅಂತಂದರೆ, ಇಲ್ಲಿ ನೀವು ರೋಮನ್ ನಂಬರ್ 7 ನೋಡ್ಬೋದಲ್ವಾ. ಈ ರೋಮನ್ ನಂಬರ್ 7ನ ನೋಡ್ಬಿಟ್ಟು ಈ ಏನು ಕೋಲ್ ಥರ ನೋಡ್ತಾ ಇದ್ದೀರಲ್ಲ, ಈ ಕೋಲ್ ಥರದ್ದನ್ನು ನಾವು ರೈಡರ್ ವೇಟ್ ಟ್ಯಾರೋ ಡೆಕ್ಕಲ್ಲಿ ವಾಂಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೀವು ಈ ರೋಮನ್ ನಂಬರ್ 7ನ ನೋಡಿಬಿಟ್ಟು ಮತ್ತು ಈ ವಾಂಡನ್ನು ನೋಡಿದರೆ ನೀವು ಅರ್ಥ ಮಾಡ್ಕೋಬೇಕು ಇದು 7 ಆಫ್ ವಾಂಡ್ಸ್ ಕಾರ್ಡ್ ಅಂತ. ಅರ್ಥ ಆಯ್ತಾ? ಇಲ್ಲ ಅಂತಂದರೆ ಇನ್ನೊಂದು ರೀತಿಯಲ್ಲಿ ಹೆಂಗೆ ಈ ಕಾರ್ಡ್ನ ಗುರ್ತಿಸ್ಬೋದು ಅಂತಂದರೆ, ಎಷ್ಟು ವಾಂಡ್ಸ್ ಇದೆ ಈ ಕಾರ್ಡಲ್ಲಿ? 1 2 3 4 5 6 7. ಈ ಕಾರ್ಡಲ್ಲಿ ಈ ಥರ 7 ವಾಂಡ್ಸ್ ಇದೆ. ಹಾಗಾಗಿ ನೀವು ಈ ಕಾರ್ಡ್ನ 7 ಆಫ್ ವಾಂಡ್ಸ್ ಅಂತ ಗುರ್ತಿಸ್ಬೋದು. ಅರ್ಥ ಆಯ್ತಾ? ಇವಾಗ ನಿಮಗೆ ಜನರಲ್ ಆಗಿ ವಾಂಡ್ಸ್ ಏನು ಅರ್ಥ ಕೊಡುತ್ತೆ ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಅರ್ಥ ಆಯ್ತಾ? ಈ ವಾಂಡ್ಸ್ ಬಂದ್ಬಿಟ್ಟು ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅರ್ಥ ಮಾಡ್ಕೋಬೇಕಂತಂದರೆ, ಈ ವಾಂಡ್ಸ್ನ ಬಂದ್ಬಿಟ್ಟು ಫೈರ್ ಸೈನ್ಸ್, ಬೆಂಕಿ ರಾಶಿಗಳಿಗೆ ನೀವು ಹೋಲಿಸ್ಬೋದು. ಅಂದರೆ ಏರಿಸ್ ಅಂದರೆ ಮೇಷರಾಶಿ, ಲಿಯೋ ಅಂದರೆ ಸಿಂಹರಾಶಿ, ಸ್ಯಾಜಿಟೇರಿಯಸ್ ಅಂತಂದರೆ ಧನುಸ್ಸು ರಾಶಿಗೆ ನೀವು ಈ ವಾಂಡ್ಸ್ನ ರೆಸೊನೇಟ್ ಮಾಡ್ಬೋದು. ಈ ವಾಂಡ್ಸ್ ಬಂದ್ಬಿಟ್ಟು ಇದ್ರದ್ದು ಬೇಸಿಕ್ ಎನರ್ಜಿ ಏನು ತೋರಿಸುತ್ತೆ ಅಂತಂದರೆ, ಇದು ತುಂಬ ಪ್ಯಾಷನೇಟ್ ಎನರ್ಜಿ, ಕ್ರಿಯೇಟಿವ್ ಎನರ್ಜಿನ ತೋರಿಸುತ್ತೆ. ಪ್ಯಾಷನ್ ಅಂತಂದರೆ ಬರೀ ಫಿಸಿಕಲ್ ಇಂಟಿಮೇಸಿ ಆದಷ್ಟೇ ಅಲ್ಲ. ಪ್ಯಾಷನ್ ಅಂತಂದರೆ ನೀವು ತುಂಬ ಇಷ್ಟಪಟ್ಟು ಮಾಡೋಂಥ ಕೆಲಸ. ಮೇ ಬಿ ಅದು ಸ್ಕೆಚಿಂಗ್ ಆಗಿರ್ಬೋದು, ಇಲ್ಲ ನಿಮಗೆ ಟೀಚಿಂಗ್ ಮಾಡೋದು ಇಷ್ಟ ಇರ್ಬೋದು, ಇಲ್ಲ ಅಂತಂದರೆ ಪೇಂಟಿಂಗ್ ಮಾಡೋದು ಇಷ್ಟ ಇರ್ಬೋದು, ಡ್ಯಾನ್ಸ್ ಮಾಡೋದು ಇಷ್ಟ ಇರ್ಬೋದು, ಯಾವುದೇ ಕ್ರಿಯೇಟಿವ್ ಪ್ಯಾಷನ್ ಆಗಿರ್ಬೋದು ಅದೆಲ್ಲ. ಮತ್ತು ಕ್ರಿಯೇಟಿವ್ ಎನರ್ಜಿ, ಇನ್ಸ್ಪಿರೇಷನ್, ಮೋಟಿವೇಶನ್ ಅದೆಲ್ಲದೂ ಸಹ ಈ ವಾಂಡ್ಸು ತೋರಿಸುತ್ತೆ. ಅರ್ಥ ಆಯ್ತಾ? ಫೈರ್ ಸೈನ್ಸ್ ಅದನ್ನೇ ರೆಪ್ರೆಸೆಂಟ್ ಮಾಡೋದು. ಮತ್ತು ಈಗ ನಾವು 7 ಚಕ್ರ, ನಮ್ಮ ಇಡೀ ಬಾಡಿಯಲ್ಲಿ 7 ಚಕ್ರದಿಂದ ಕೂಡಿದಾಗಿದೆ. ಆಯಿತಾ? ಆ 7 ಚಕ್ರಗಳಲ್ಲಿ ಈ ವಾಂಡ್ಸ್ ಬಂದ್ಬಿಟ್ಟು 2 ಚಕ್ರನ ರೂಲ್ ಮಾಡುತ್ತೆ. ಯಾವುದಂತ ಅಂದರೆ, ಒಂದು ಬಂದ್ಬಿಟ್ಟು ಸೇಕ್ರಲ್ ಚಕ್ರ, ಇನ್ನೊಂದು ಬಂದ್ಬಿಟ್ಟು ಸೋಲಾರ್ ಪ್ಲೆಕ್ಸಸ್ ಚಕ್ರ. ಮೊದಲನೆಯದಾಗಿ ಈ ಸೇಕ್ರಲ್ ಚಕ್ರ ಅಂತ ಏನಂತ ಕರಿತೀವಿ. ಈ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ನಮ್ಮ 7 ಚಕ್ರಗಳಲ್ಲಿ 2ನೆಯ ಚಕ್ರ. ಈ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ಕೇಸರಿ ಬಣ್ಣ ಅಂದರೆ ಆರೆಂಜ್ ಕಲರಿಂದ ರೆಪ್ರೆಸೆಂಟ್ ಆಗುತ್ತೆ. ಈ ಸೇಕ್ರಲ್ ಚಕ್ರ ಏನು ಹೇಳ್ತಾ ಬರುತ್ತೆ? ಈ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ಸೆಕ್ಷುವಲ್ ಎನರ್ಜಿನ ಹೇಳುತ್ತೆ. ಮತ್ತು ನಮ್ಗೆ ಏನರಲ್ಲಿ ಖುಷಿ ಸಿಗುತ್ತೆ ಅಂದರೆ, ಒಬ್ಬೊಬ್ಬರಿಗೆ ಊಟ ತಿನ್ನೋದ್ರಲ್ಲಿ, ಫುಡ್ನ ಟ್ರೈ ಮಾಡೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ. ಒಬ್ಬೊಬ್ಬರಿಗೆ ಟ್ರಾವೆಲ್ ಮಾಡೋದ್ರಿಂದ ಖುಷಿ ಸಿಗುತ್ತೆ. ನಿಮ್ಗೆ ಏನು ತುಂಬ ಇಷ್ಟಪಟ್ಟು ಮಾಡ್ತೀರಲ್ಲ ಆ್ಯಕ್ಟಿವಿಟಿ, ನೀವು ಕ್ರಿಯೇಟಿವ್ ಆಗಿ ಏನು ಎಕ್ಸ್ಪ್ರೆಸ್ ಮಾಡ್ತೀರಾ, ಮತ್ತು ನೀವು ನಿಮ್ಮ ಪವರಿಗೆ ಏನು ಬರ್ತಿರಲ್ಲ, ಅದು ಅಷ್ಟೂ ಸಹ ಈ ಸೇಕ್ರಲ್ ಚಕ್ರಗೆ ರೆಪ್ರೆಸೆಂಟ್ ಮಾಡುತ್ತೆ. ಆಯಿತಾ? ಇನ್ನೊಂದು, ನೀವು ಇನ್ನೊಂದನೇ ಚಕ್ರ ಹೇಳಿದ್ನಲ್ಲ, ಅದು ಸೋಲಾರ್ ಪ್ಲೆಕ್ಸಸ್ ಚಕ್ರ. ಆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು 7 ಚಕ್ರಗಳಲ್ಲಿ 3ನೇ ಚಕ್ರಗೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬರುತ್ತೆ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು ಹಳದಿ ಕಲರಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಏನು ಹೇಳ್ತಾ ಬರುತ್ತೆ ಅಂತಂದರೆ, ಅದು ನಮ್ಮ ಸ್ವಾಭಿಮಾನ, ಆತ್ಮಗೌರವ, ಆತ್ಮಾಭಿಮಾನ ಇದು ಎಲ್ಲದನ್ನು ತೋರಿಸುತ್ತೆ. ಮತ್ತು ಈಗೋ, ಸೆಲ್ಫ್ ಇಮೇಜ್ ಇದು ಎಲ್ಲದನ್ನು, ಅಹಂ, ಆ ಒಂದೆಲ್ಲ ಎನರ್ಜಿನೂ ಸೋಲಾರ್ ಪ್ಲೆಕ್ಸಸ್ ಚಕ್ರ ತೋರಿಸುತ್ತೆ. ಅಂದರೆ ಸ್ವಾಭಿಮಾನ, ಆತ್ಮಾಭಿಮಾನ ಅಲ್ವಾ. ಸೊ ಅದೆಲ್ಲದನ್ನು ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ತೋರಿಸುತ್ತೆ. ಇವಾಗ ಇನ್ ಜನರಲ್ ಆಗಿ ಈ ಫೈರ್ ಎಲಿಮೆಂಟ್ ಏನು ನೋಡ್ತೀವಿ, ನಮ್ಮ ಇಡೀ ನಮ್ಮ ದೇಹನೂ ಕೂಡ ಪಂಚಮಹಾಭೂತದಿಂದ ಕೂಡಿದ್ದಾಗಿದೆ. ಅದರಲ್ಲಿ ಈ ಸೈನ್ಸ್ ನಾನು ಏನು ಹೇಳಿದೆ, ಈ ಜ್ಯೋತಿಷ್ಯ ಶಾಸ್ತ್ರದ ಸೈನ್ಸು, ಝೋಡಿಯಾಕ್ ಸೈನ್ಸ್ ಅದೆಲ್ಲ ಬಂದ್ಬಿಟ್ಟು ಫೈರ್ ಎಲಿಮೆಂಟ್, ಫೈರ್ ಪಂಚಮಹಾಭೂತದಿಂದನೂ ಮಾಡಲಾಗಿದೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಕ್ವಾಲಿಟೀಸ್ ಬಂದ್ಬಿಟ್ಟು ಸ್ಟ್ರಾಂಗ್ ಎಮೋಷನ್ ತೋರಿಸುತ್ತೆ. ಯಾವ್ದಾದ್ರು ವ್ಯಕ್ತಿತ್ವ ಬಗ್ಗೆ ಅರ್ಥ ಮಾಡ್ಕೋಬೇಕಂತಂದರೆ, ಆ ಪರ್ಟಿಕ್ಯುಲರ್ ವ್ಯಕ್ತಿ ಬಂದ್ಬಿಟ್ಟು ತುಂಬ ಹಾಟ್ ಟೆಂಪರ್ಡ್ ಇರ್ತಾರೆ, ತುಂಬ ಇಂಪಲ್ಸಿವ್ ಇರ್ತಾರೆ. ಅಂದರೆ ಹಿಂದೆ ಮುಂದೆ ನೋಡ್ದಲೇ ಮುಂದಕ್ಕೆ ಹೋಗೋದು. ಅಂದರೆ ಅದ್ರ ಪ್ರೋಸ್ ಏನು ಕಾನ್ಸ್ ಏನು ಯೋಚನೆ ಮಾಡಲ್ಲ. ಆ ಕೆಲಸ ಅವಾಗ ಆಗ್ಬಿಡ್ಬೇಕಂದ್ರೆ ಆಗ್ಬಿಡ್ಬೇಕು ಅಷ್ಟೇ, ಅದು ಆಗಬೇಕಂದ್ರೆ ಆಗಬೇಕು, ಆ ಥರ. ಅರ್ಥ ಆಯ್ತಾ? ಮತ್ತು ತುಂಬ ಅಡ್ವೆಂಚರಸ್ ಇರ್ತಾರೆ ವ್ಯಕ್ತಿ, ತುಂಬ ನೋಡೋಕೆ ತುಂಬ ಸುಂದರವಾಗಿರ್ತಾರೆ. ಮತ್ತು ತುಂಬ ಒಂಥರ ಆ್ಯಕ್ಟಿವ್, ಅಥ್ಲೆಟಿಕ್ ಪರ್ಸ್ನಾಲಿಟಿ ಅದನ್ನು ನೀವು ನೋಡ್ಬೋದು. ಮತ್ತು ತುಂಬ ಎಕ್ಸ್ಟ್ರಾವರ್ಟ್ ಅಂದರೆ ಇರೋದನ್ನು ಮುಖದ ಮೇಲೆ ಹೊಡೆಯೋ ಥರ ಮಾತಾಡ್ತಾರೆ, ವೆರಿ ನೇರ ವ್ಯಕ್ತಿ.
ಆ ಥರ. ಮತ್ತು ತುಂಬ ಸೋಷಿಯಲ್ ಬೀಯಿಂಗ್, ತುಂಬ ಜನರ ಜೊತೆ ಸೋಷಲೈಸ್ ಮಾಡೋಕ್ಕೆ ಎಲ್ಲ ಇಷ್ಟಪಡ್ತಾರೆ. ಇದೆಲ್ಲಾದರೂ ನೀವು ನೋಡ್ಬೋದು. ಇವಾಗ ಈ ವಾಂಡ್ಸ್ ಇನ್ ಜನರಲ್ ಆಗಿ ಬಂದಾಗ ನೀವು ಟೈಮ್ ಲೈನ್ ಅರ್ಥ ಮಾಡ್ಕೋಬೇಕಂತಂದರೆ ಇದು ದಿನಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾಕಂದರೆ ವಾಂಡ್ಸ್ ಬಂದ್ಬಿಟ್ಟು ವೆರಿ ಫಾಸ್ಟ್ ಮೂವಿಂಗ್ ಎನರ್ಜಿ, ಅರ್ಥ ಆಯ್ತಾ? ಇದು ಹಾಗಾಗಿ ಈ ವಾಂಡ್ಸು ದಿನಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಉದಾಹರಣೆ ಕೊಡೋಕ್ಕೆ, ನೀವು ರೀಡಿಂಗ್ ಮಾಡುವಾಗ ಈ ಥರ 8 ಆಫ್ ವಾಂಡ್ಸ್ ಬಂದರೆ ನೀವು ಅದನ್ನು ಟೈಮ್ ಲೈನ್ಗೆ ಏನಾದ್ರು ಅರ್ಥ ಮಾಡ್ಕೋಬೇಕಂತಂದರೆ ಎಷ್ಟು ದಿನದಲ್ಲಿ ಪಟ್ಕ ಕೆಲಸ ಆಗ್ಬೋದು ಅಂತಂದರೆ ನೀವು ಈ ಅರ್ಥ ಮಾಡ್ಕೋಬೇಕು. ಈ ಥರ 7 ಆಫ್ ವಾಂಡ್ಸ್ ಕಾರ್ಡ್ ಬಂದರೆ ನೀವು ಅರ್ಥ ಮಾಡ್ಕೋಬೇಕು ಇದು 7 ದಿನದಲ್ಲಿ ಈ ಕೆಲಸ ಆಗುತ್ತೆ ಅಂತ, ಅರ್ಥ ಆಯ್ತಾ? ಸೊ ಇದೊಂದು ಉದಾಹರಣೆ. ಸೊ ಇದು ಬೇಸಿಕ್ ವಾಂಡ್ಸ್ದು ಅರ್ಥ ಮಾಡ್ಕೋಬೇಕು, ಅರ್ಥ ಆಯ್ತಾ? ಇದು ಬರೀ 7 ಆಫ್ ವಾಂಡ್ಸ್ಗೆ ಸೀಮಿತ ಅಲ್ಲ, ಬೇಸಿಕ್ ಎಲ್ಲ ವಾಂಡ್ಸ್ ಕಾರ್ಡ್ಗಳಿಗೂ ಇದು ಅರ್ಥ ಅನ್ವಯಿಸುತ್ತೆ. ನಾನೀಗ ಇಷ್ಟೋ ತನಕ ಹೇಳಿದ ಅರ್ಥ. ಇವಾಗ ನಾವು 7 ಆಫ್ ವಾಂಡ್ಸ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಇವಾಗ ಈ 7 ಆಫ್ ವಾಂಡ್ಸ್ ಕಾರ್ಡ್ ಬಗ್ಗೆ ನಾನು ಏನು ಹೇಳ್ತಾ ಇದ್ದೀನಿ, ಇವಾಗ ಈ ಅಪ್ರೈಟ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಈ ಅಪ್ರೈಟ್ 7 ಆಫ್ ವಾಂಡ್ಸ್ ಕಾರ್ಡ್ ಯಾವಾಗಲೇ ನೀವು ರೀಡಿಂಗ್ ಮಾಡುವಾಗ ಬಂದರೂ ಸಹ ನೀವು ಅರ್ಥ ಮಾಡ್ಕೋಬೇಕು, ಇದು ಇನ್ ಅ ವೇ ಎಸ್, ಬಟ್ ಅದಕ್ಕೆ ನೀವು ತುಂಬ ಫೈಟ್ ಮಾಡಬೇಕು. ಅಂದರೆ ನೀವು ಇದು ಯಾವುದೇ ಸಿಚುವೇಶ್ನಲ್ಲಿ ಕಾರ್ಡ್ ಬಂದರೂ ನೀವು ಎಸ್ ಆರ್ ನೋ ಅಂತ ಏನಾದ್ರು ಕೇಳಿದರೆ ಇದು ಎಸ್ ಹೌದು, ಆದರೆ ಇದಕ್ಕೆ ತುಂಬ ಶ್ರಮ ಪಡಬೇಕು, ತುಂಬ ಕಷ್ಟಪಡಬೇಕು. ಯಾಕಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ ಈ ಒಂದು ಸಿಚುವೇಶ್ನಲ್ಲಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇದು ಯಾವಾಗ ಎಸ್ ಬರುತ್ತೆ ಅಂತಂದರೆ ಇಟ್ ವಿಲ್ ಬಿ ಅ ಎಸ್ ಯಾವಾಗ ಅಂತ ಅಂದರೆ ನೀವು ಅದಕ್ಕೆ ಹೋರಾಡೋಕ್ಕೆ ರೆಡಿ ಇದ್ದೀರಾ, ನೀವು ಅದಕ್ಕೆ ಕಷ್ಟಪಡೋಕ್ಕೆ ರೆಡಿ ಇದ್ದೀರಾ, ನೀವು ಅದಕ್ಕೆ ಫೈಟ್ ಮಾಡೋಕ್ಕೆ ರೆಡಿ ಇದ್ದೀರಾ, ನೀವು ಅದಕ್ಕೆ ಸ್ಟ್ಯಾಂಡಪ್ ತೊಗೊಳಕ್ಕೆ ರೆಡಿ ಇದ್ದೀರಾ. ಆವಾಗ ಮಾತ್ರ ಇದನ್ನ ನೀವು ಎಸ್ ಅಂತ ಅರ್ಥ ಮಾಡ್ಕೋಬೋದು, ಅರ್ಥ ಆಯ್ತಾ? ಇವಾಗ ಈ 7 ಆಫ್ ವಾಂಡ್ಸ್ ಕಾರ್ಡ್ ಏನು ಅರ್ಥ ಕೊಡುತ್ತೆ ಅಂತಂದರೆ ನೀವು ನಿಮ್ಮ ಒಂದು ಡಿಸಿಷನ್ನಿಗೆ ಸ್ಟ್ಯಾಂಡಪ್ ತೊಗೋಬೇಕು. ಯಾರು ಇಲ್ಲಿ ನಿಮಗೆ ಸಪೋರ್ಟ್ ಮಾಡಲ್ಲ, ಯಾರ ಕಡೆಯಿಂದ ಸಪೋರ್ಟ್ ಬರಲ್ಲ, ನೀವೇ ನಿಮ್ಮ ಡಿಸಿಷನ್ಗೆ ಹೊಣೆ, ನೀವೇ ಫೈಟ್ ಮಾಡಿ ಇದಕ್ಕೆ ನಿಲ್ಲಬೇಕು ಅನ್ನೋದನ್ನ ತೋರಿಸುತ್ತೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಲ್ಲಬೇಕು ಅನ್ನೋದನ್ನು ತೋರಿಸುತ್ತೆ, ಅರ್ಥ ಆಯ್ತಾ? ಇನ್ನೊಂದೇನು ತೋರಿಸುತ್ತೆ ಅಂತಂದರೆ ನೀವು ನಿಮ್ಮ ರೈಟ್ಸಿಗೆ ನಿಲ್ಲಬೇಕು. ಮತ್ತು ನೀವು ನಿಮ್ಮ ಲವ್ಡ್ ಒನ್ಸ್ಗೆ ಯಾವುದು ಸರಿಯಾಗಿರುತ್ತಲ್ಲ ಆ ರೈಟ್ಸಿಗೆ ನಿಲ್ಲಬೇಕು ಅಂತ ತೋರಿಸುತ್ತೆ. ಇದಿನ್ನೊಂದೇನು ತೋರಿಸುತ್ತೆ ಅಂತಂದರೆ ನೀವು ನಿಮ್ಮ ಸರೌಂಡಿಂಗಲ್ಲಿ ತುಂಬ ಬ್ಯಾರಿಯರ್ಸ್ ಹಾಕ್ಕೊಂಡಿದ್ದೀರಾ, ಮತ್ತು ನೀವು ಕಂಫರ್ಟ್ ಝೋನಿಂದ ಆಚೆನೇ ಹೋಗ್ತಾ ಇಲ್ಲ, ಆಚೆ ಹೋಗಿ ಅಂತ ಗೈಡೆನ್ಸ್ ಕೊಡುತ್ತೆ. ಇದು ನೀವು ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೆ, ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಇಲ್ಲ ನೀವು ಇಲ್ಲಿ ಯಾವುದೇ ಸಿನಾರಿಯಲ್ಲಿ ಕೇಳ್ತಾ ಇದ್ದರೂ ಸಹ ಆ ವ್ಯಕ್ತಿ ನಿಮ್ಮಿಂದ ದೂರ ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಡಿಸ್ಟೆನ್ಸ್ ಬೇಕು, ಯಾಕಂದರೆ ತುಂಬ ಡಿಫೆನ್ಸಿವ್ ಮೋಡಲ್ಲಿದ್ದಾರೆ ಅವರು ಅಂತ ತೋರಿಸುತ್ತೆ, ಗೊತ್ತಾಯ್ತಾ? ಇದು ತುಂಬ ಕ್ರಿಟಿಸಿಸಮ್ನ ತೋರಿಸುತ್ತೆ, ತುಂಬ ಕಾಂಪಿಟೇಷನ್, ಹರ್ಡಲ್ಸ್. ಇದು ಯಾವಾಗ ಎಸ್ ಬರುತ್ತೆ ಅಂದರೆ ಹೇಳಿದ್ನಲ್ಲ, ನೀವು ಇದಕ್ಕೆ ಫೈಟ್ ಮಾಡೋಕ್ಕೆ ರೆಡಿ ಇದ್ದೀರಾ, ಇದಕ್ಕೆ ಸ್ಟ್ಯಾಂಡಪ್, ನೀವು ನಿಮ್ಮ ರೈಟ್ಸಿಗೆ ಹೋರಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ಎಸ್ ಇದು. ಅದು ನೀವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ತುಂಬ ಧೈರ್ಯ ಬೇಕು, ಆ್ಯಂಡ್ ನಿಮ್ಗೆ ಧೈರ್ಯ ಇದೆ ಅಂತಲೂ ತೋರಿಸುತ್ತೆ ಇದು. ಇನ್ ಜನರಲ್ ನೀವು ಯಾರ ಬಗ್ಗೆ ಏನಾದರೂ ಕೇಳ್ತಾ ಇದ್ರು ಅವ್ರಿಗೆ ಆ ಧೈರ್ಯ ಇದೆ ಅಂತ ತೋರಿಸುತ್ತೆ. ಮತ್ತು ನೀವು ನಿಮ್ಮ ಬೌಂಡ್ರೀಸ್ನ ಹಾಕ್ಕೋಬೇಕು ಸ್ಟ್ರಾಂಗಾಗಿ, ತುಂಬ ಫೈಟ್ ಮಾಡಬೇಕು, ತುಂಬ ಆ್ಯಂಬಿಷಿಯಸ್ ಆಗಿ ಮುನ್ನುಗ್ಗಬೇಕು ಅಂತ ತೋರಿಸುತ್ತೆ. ಇದು ಅಪ್ರೈಟ್ದು 7 ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ. ಇವಾಗ ರಿವರ್ಸ್ 7 ಆಫ್ ವಾಂಡ್ಸ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಈ ರಿವರ್ಸ್ 7 ಆಫ್ ವಾಂಡ್ಸ್ ಕಾರ್ಡ್ ಏನು ಅರ್ಥ ಕೊಡುತ್ತೆ? ಈ ರಿವರ್ಸ್ 7 ಆಫ್ ವಾಂಡ್ಸ್ ಕಾರ್ಡ್ ಯಾವಾಗಲೇ ನಿಮ್ಮ ರೀಡಿಂಗಲ್ಲಿ ಬಂದರೂ ನೀವು ಅರ್ಥ ಮಾಡ್ಕೋಬೇಕು, ಇದು ನೋ ಕಾರ್ಡ್ ಅಂತ. ಯಾಕೆ ನೋ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೋಬೇಕಂತಂದರೆ ಇದು ಏನು ತೋರಿಸುತ್ತೆ ಅಂತ ಅಂದರೆ ನೀವು ಅನ್ನೆಸೆಸರಿ ಆರ್ಗ್ಯೂ ಮಾಡ್ತಾ ಇದ್ದೀರಾ. ಇಲ್ಲಿ
ಆರ್ಗ್ಯೂ ಮಾಡೋದು, ಫೈಟ್ ಮಾಡೋದಕ್ಕೆ ಅರ್ಥನೇ ಇಲ್ಲ, ಅದಕ್ಕೆ ವ್ಯಾಲಿಡೇಷನ್ನೇ ಇಲ್ಲ. ಅಂಥ ಕಡೆ ಸುಮ್ಮನೆ ಆರ್ಗ್ಯೂ ಮಾಡಿ ಫೈಟ್ ಮಾಡ್ತಾ ಇದ್ದೀರಾ, ಅದನ್ನು ಮಾಡಬೇಡಿ ಅಂತ ತೋರಿಸುತ್ತೆ. ಇದನ್ನು ಏನು ತೋರಿಸುತ್ತೆ ಅಂತಂದರೆ, ನೀವು ಈಸಿಯಾಗೆ ಒಂದನ್ನು ಗಿವ್ ಅಪ್ ಮಾಡ್ತಾ ಇದ್ದೀರಾ, ಅದಕ್ಕೆ ಧೈರ್ಯವಾಗಿ ಮುನ್ನುಗ್ತಾ ಇಲ್ಲ, ಅದನ್ನು ಈಸಿಯಾಗಿ ಗಿವ್ ಅಪ್ ಮಾಡ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಗೈಡೆನ್ಸ್ ಬಂದ್ಬಿಟ್ಟು ಅದನ್ನು ಮಾಡಬೇಡಿ, ಗಿವ್ ಅಪ್ ಮಾಡಬೇಡಿ, ಬಟ್ ಇದು ನೀವು ಗಿವ್ ಅಪ್ ಮಾಡ್ತಾ ಇದ್ದೀರಾ ಅಂತಲೇ ತೋರಿಸುತ್ತೆ. ನೀವು ನಿಮ್ಮದೇ ಶತ್ರು ಅನ್ನೋ ಥರ ತೋರಿಸುತ್ತೆ ಇದು ಕ್ಲಿಯರಾಗಿ. ಅರ್ಥ ಆಯ್ತಾ? ಪ್ಲಸ್ ತುಂಬ ಓವರ್ ಪ್ರೊಟೆಕ್ಟಿವ್ ಎನರ್ಜಿ, ಮತ್ತು ತುಂಬ ಬರ್ನ್ಔಟ್ ಆಗೋದು, ಆ್ಯಂಡ್ ಆ ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೆ ರೆಡಿ ಇಲ್ಲ ಅನ್ನೋದನ್ನು ಈ ರಿವರ್ಸ್ 7 ಆಫ್ ವಾಂಡ್ಸ್ ಕಾರ್ಡು ಕ್ಲಿಯರಾಗಿ ತೋರಿಸುತ್ತೆ. ನೀವು ಈಸಿಯಾಗಿ ಗಿವ್ ಅಪ್ ಮಾಡ್ತಿದ್ದೀರಾ ಅಂತ ಕ್ಲಿಯರಾಗಿ ತೋರಿಸ್ತಾ ಇದೆ ಇದು. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ರಿವರ್ಸ್ 7 ಆಫ್ ವಾಂಡ್ಸ್ ಕಾರ್ಡ್. ಅರ್ಥ ಇಲ್ಲ, ನೀವು ಸುಮ್ಮನೆ ಅನ್ನೆಸೆಸರಿಯಾಗಿ ಆರ್ಗ್ಯೂ ಮಾಡ್ತಾ ಇದ್ದೀರಾ, ಇಲ್ಲೇನು ವ್ಯಾಲಿಡೇಷನ್ನೇ ಇಲ್ಲ, ನೀವು ಆರ್ಗ್ಯೂ ಮಾಡಿದರೂ ಇಲ್ಲಿ ವರ್ತೇ ಇಲ್ಲ ಅನ್ನೋ ಕಡೆ ಆರ್ಗ್ಯೂ ಮಾಡ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ರಿವರ್ಸು 7 ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ. ಸೊ ಐ ಹೋಪ್ ನಿಮಗೆ ನಾನು ಇದರ ರೈಡರ್ ವೇಟ್ ಟ್ಯಾರೋ ಡೆಕ್ ಮೀನಿಂಗ್ಸ್ ಹೇಳೋ ರೀತಿ ಅರ್ಥ ಹೇಳೋ ರೀತಿ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಒತ್ತಿ. ನಿಮ್ಗೆ ಈ ಥರ ಮತ್ತಷ್ಟು ವಿಡಿಯೋ ನೋಟಿಫೈ ಆಗ್ತಾ ಇರುತ್ತೆ. ಆಯಿತಾ? ಅಲ್ಲಿ ತನಕ ಮುಂದಿನ ವಿಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ, ಎಲ್ಲರಿಗೂ ಒಳ್ಳೆಯದಾಗಲಿ.